ನೀವು ವರ್ತಿಸಿದ ರೀತಿ ಅಸಭ್ಯವಾಗಿತ್ತು. ಅದಕ್ಕೆ ನಾನು ಹಾಗೆ ಮಾಡಿದೆ. ಅದನ್ನೇ ನಿಮ್ಮ ಮನದಲ್ಲಿ ಇಟ್ಟುಕೊಂಡು ದಯವಿಟ್ಟು ನನ್ನ ಕೈ ಬಿಡಿಬಿಡಿ ರಾಜೇಂದ್ರ, ಕೈ ಬಿಡಿಬೇಡಿ. ಸಾಧ್ಯವಿಲ್ಲ. ನೀನು ಜೀವನವಿಡೀ ಹೀಗೆ ಕೊರಗುತ್ತಿರಬೇಕು. ದಯವಿಟ್ಟು ಹಾಗೆ ಹೇಳ್ಬಿಡಿ ರಾಜೇಂದ್ರ, ಹಾಗೆ ಹೇಳ್ಬಿಡಿ. ನೀವು ಅಂದು ನನ್ನ ಮೇಲೆ ನಡೆಸಿದ ಅತ್ಯಾಚಾರದ ಪ್ರತಿರೂಪವಾಗಿ ನನ್ನ ಹೃದಯ ಎಂಬ ಗರ್ಭದಲ್ಲಿ ನಿಮ್ಮ ವಂಶದ ಕುಡಿ ಬೆಳೆತಾನೆ ಇದೆ. ನೀವೇನಾದ್ರೂ ಈಗ ನನ್ನನ್ನು ಕೈ ಬಿಟ್ರೆ ನನಗೆ ಉಳಿದಿರೋದು ಆತ್ಮಹತ್ಯೆ ಒಂದೇ ಗತಿಯಲ್ಲವೇ? ನಾಲ್ಕು ಜನರೆದುರು ಅವಮಾನ ಮಾಡಿ ನೀನು ಬರೀ ನನ್ನ ಕಾಲೇಜು ಲೈಫ್ ಅನ್ನಷ್ಟೇ ಹಾಳು ಮಾಡಿದೆ. ಆದರೆ ನಾನು ನಿನ್ನ ಇಡೀ ಜೀವನವನ್ನೇ ಹಾಳು ಮಾಡಿದೆ. ಹೇಗಿತ್ತು ಮುಯ್ಯಿಗೆ ಮೈ ತೀರಿಸಿಕೊಂಡ ರೀತಿ? ನೋಡಿ ರಚಿತ, ನನ್ನ ತಂದೆಯವರು ನನ್ನ ಮೇಲೆ ಜೀವನ ಇಟ್ಟುಕೊಂಡಿದ್ದಾರೆ. ನಾನು ಅಂದ್ರೆ ಅವರಿಗೆ ಬಹಳ ಪ್ರೀತಿ. ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ತಂದೆ ಖಂಡಿತವಾಗಿ ಬದುಕೋದಿಲ್ಲ. ನಾನು ನಿಮ್ಮ ಕಾಲಿಗೆ ಉದ್ದ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ನನ್ನ ಮದುವೆಯಾಗಿ. ಇಲ್ಲವಾದ್ರೆ ನನ್ನ ತಂದೆ ಈಗಾಗಲೇ ನನ್ನ ಸೋದರ ಮಾವನೊಂದಿಗೆ ನನ್ನ ಮದುವೆ ದಿನವನ್ನು ನಿಶ್ಚಯ ಮಾಡಿದ್ದಾರೆ. ಈ ಸ್ಥಿತಿಯಲ್ಲಿ ನನ್ನ ಹಸೆ ಮನೆ ಏರೋದಂದ್ರೆ ಸ್ಮಶಾನ ಅನ್ನೋ ಸೇರೋದು ಒಂದೇ ಗತಿಯಾಗಿದೆ. ವಿಚಾರ ಮಾಡಿ ಮುಂದಡಿ ಇಟ್ಟರೆ ಸಾಧಿಸಬಹುದು ನನ್ನ ಹಕ್ಕು. ರಾಜಶ್ರೀ, ನಿನ್ನನ್ನು ಈ ಸ್ಥಿತಿಗೆ ತಂದ ತಪ್ಪಿಗಾಗಿ ನನಗೂ ಪ್ರಾಯಶ್ಚಿತವಿದೆ. ನಾನು ನಿನ್ನ ಕೈ ಹಿಡಿಯಲು ಒಪ್ಪುತ್ತೇನೆ. ಆದರೆ ಈ ಮಾತಿಗೆ ನಿಮ್ಮ ತಂದೆಯವರು ಒಪ್ಪಬಹುದೇ? ಅವರು ನೀವನ್ನಂತೆ ಖಂಡಿತವಾಗಿ ಯಾವತ್ತೂ ಈ ಮದುವೆಗೆ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದ್ರೆ ತಮ್ಮ ಅಳಿಯನೊಂದಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡಿ ಸರ್ವ ಆಸ್ತಿನೆಲ್ಲ ಅವರ ಹೆಸರಿಗೆ ಬಿಟ್ಟುಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಮದುವೆ ದಿನವನ್ನು ನಿಶ್ಚಯ ಮಾಡಿದ್ದಾರೆ. ಹೀಗಿರಬೇಕಾದ್ರೆ ನಮ್ಮಿಬ್ಬರ ಸಂಬಂಧವನ್ನು ಹೀಗೆ ಒಪ್ಪಿಕೊಳ್ತಾರೆ. ಅದಕ್ಕೆ ನನಗೀಗಾಗಲೇ ಒಂದು ಉಪಾಯ ಮಾಡಿದ್ದೇನೆ. ಏನದು ರಾಜಶ್ರೀ? ನೋಡಿ, ಮುಂದಿನ ವಾರದಲ್ಲಿ ನನ್ನ ತಂದೆಯವರು